ಹಾಯ್ ಎಲ್ರಿಗೂ ನಮಸ್ಕಾರ. ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಮೂರು ವಸ್ತುಗಳನ್ನು ಸಂಜೆ ಸಮಯದಲ್ಲಿ ಯಾರಿಗೂ ಕೊಡಬಾರ್ದು, ಯಾಕೆ ಅಂತ ಹೇಳಿ ನೋಡೋಣ. ಮತ್ತು ಅದನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಮನೆಯ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅಂತ ಹೇಳಿ ನೋಡೋಣ. ಇದನ್ನು ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೆಲವೊಂದು ಪದ್ಧತಿ, ಆಚರಣೆಗಳು ಮತ್ತು ನಿಯಮಗಳನ್ನ ಫಾಲೋ ಮಾಡ್ತಾ ಇರ್ತೀವಿ. ಅದರಲ್ಲಿ ಇದು ಒಂದು ಅಂತ ಹೇಳಿ ಹೇಳ್ಬೋದು. ಸಂಜೆ ಸಮಯದಲ್ಲಿ ದೀಪ ಹಚ್ಚಿದ ನಂತರ ಮುಖ್ಯವಾಗಿ ಈ ಮೂರು ವಸ್ತುಗಳನ್ನು ಯಾರಿಗೂ ಕೊಡಬಾರ್ದು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಆ ಮೂರು ವಸ್ತುಗಳು ಯಾವ್ಯಾವು ಅಂತ ಹೇಳಿದ್ರೆ ಹಾಲು, ಮೊಸರು ಮತ್ತು ಉಪ್ಪು. ಇದನ್ನು ಕೊಟ್ಟರೆ ಏನಾಗುತ್ತೆ ಏನು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದು ಹಾಲು. ಈ ಹಾಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬಳಕೆ ಮಾಡ್ತಾನೆ ಇರ್ತಾರೆ. ಅದು ಬಂದು ಲಕ್ಷ್ಮಿ ಮತ್ತು ವಿಷ್ಣುಗೆ ಪ್ರಿಯವಾದ ಆಹಾರ ಅಂತ ಹೇಳ್ಬೋದು. ಅದನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳುತ್ತೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಎರಡನೆಯದು ಮೊಸರು. ಮೊಸರು ಸಾಮಾನ್ಯವಾಗಿ ಎಲ್ಲರೂ ಊಟದಲ್ಲಿ ಕೊನೆಯಲ್ಲಿ ಬಳಸ್ತಾರೆ. ಅದಿಲ್ಲದೆ ಊಟ ಪೂರ್ಣ ಆಗಲ್ಲ. ಅದು ಬಂದು ಶುಕ್ರನಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅದನ್ನು ಕೊಟ್ಟಿದ್ದೇ ಸಂಜೆ ಸಮಯದಲ್ಲಿ ದೀಪ ಹಚ್ಚಿದ ನಂತರ ಕೊಟ್ಟಿದ್ದೇ ಆದಲ್ಲಿ ಅಥವಾ ಯಾರಿಗಾದ್ರೂ ದಾನ ಮಾಡಿದ್ದೇ ಆದಲ್ಲಿ ಮಾಡಿದ್ರೆ ನಮ್ಮ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀಳುತ್ತದೆ. ಮತ್ತು ಏನಂತಾರೆ, ನಮ್ಮ ಮನೆಯಲ್ಲಿ ಆರೋಗ್ಯದ ಮೇಲೆ ಮತ್ತು ಮನೆ ಕುಟುಂಬದ ಸದಸ್ಯರ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಮೂರನೆಯದು ಉಪ್ಪು. ಸಾಮಾನ್ಯವಾಗಿ ಎಲ್ರಿಗೂ ಇದು ಗೊತ್ತೇ ಇರುತ್ತೆ ಮತ್ತು ಇದಿಲ್ಲದೆ ಅಡುಗೆ ಕಂಪ್ಲೀಟೇ ಆಗೋದಿಲ್ಲ. ಉಪ್ಪು ಲಕ್ಷ್ಮಿಯ ಸ್ವರೂಪ ಅಥವಾ ಸಂಕೇತ ಅಂತ ಹೇಳಿ ಹೇಳ್ತಾರೆ. ಉಪ್ಪನ್ನು ಯಾರಿಗೇ ಆಗಲಿ ಕೊಡಬಾರ್ದು ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಯಾಕೆ ಅಂತ ಹೇಳಿ ಗೊತ್ತಿರಲ್ಲ. ಇದಕ್ಕೆ ಕಾರಣ ಬಂದು ಸಂಜೆ ಟೈಮಲ್ಲಿ ದೀಪ ಹಚ್ಚಿದ ನಂತರ ಇದನ್ನು ಕೊಟ್ಟಿದ್ದೇ ಆದಲ್ಲಿ ಲಕ್ಷ್ಮಿ ಕೋಪಗೊಳ್ತಾಳೆ ಮತ್ತು ನಮ್ಮ ಆರ್ಥಿಕತೆ ಮೇಲೆ ಪರಿಣಾಮ ಬೀಳುತ್ತೆ, ನಮ್ಮ ಆರೋಗ್ಯದ ಸಮಸ್ಯೆ ಕೂಡ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಈ ಮೂರು ವಸ್ತು ಅಲ್ಲದೆ ಇನ್ನು ಕೆಲವೊಂದು ವಸ್ತುಗಳನ್ನು ಸಹ ಕೊಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಎಣ್ಣೆ, ತುಪ್ಪ. ಈ ವಿಷಯ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.